ಹೊಟ್ಟೆ ತುಂಬ ಊಟ ಮಾಡಿದ್ರ ನೀವು? ಊಟ ಮಾಡ್ದೆ ಗಿರ್ಜಿಂಬೆ, ಹೋಗಿ ಊಟ ಮಾಡೋಗಿ ನೀನು. ಕೆಲಸ ಜಾಸ್ತಿ ಕಣೆ ನಿನಗೆ. ಅವನು ಬೇರೆ ನೋಡ್ಕೋಬೇಕು, ಅವನಿಗೆ ಸ್ನಾನ ಮಾಡಿಸ್ಬೇಕು. ನಾನೆಲ್ಲ ನೋಡ್ಕೊಂತೀನಿ ಅಂದರೂ ಕೇಳಲ್ಲ. ಅದಕ್ಕೆ ಸ್ನಾನ ಮಾಡಿಸ್ತೀನಿ ಅಂತ ಹೇಳ್ತೀರಾ, ಪೌಡ್ರ್ ಹಾಕ್ತೀನಿ ಅಂತ ಹೇಳ್ತೀರಾ. ಅವ್ನು ಹಂಗಲ್ಲ, ಕಾಲಾಗೆ ಹೆಂಗೆ ಜಾಡ್ಸಿ ಹೊಡೆದು ಬಿಡ್ತಾನೆ. ಹೆಂಗೆ ಒಯ್ತಾನೆ ಗೊತ್ತೇ ಅವನು ಕಾಲಾಗೆ, ಒಟ್ಟೊಟ್ಟಿಗೆ ಒಯ್ದು ಬಿಡ್ತಾನೆ. ಅವ್ನಿಗೆ ಗೊತ್ತಾಗಲ್ಲ. ಅವ್ನಿಗೆ ಮನೆ ಕೇಳೋನು ಹೇಳಿ ಇನ್ನೇನು ಪೌಡ್ರ್ ಹಾಕಿ ಮನ್ಗಿಸ್ದೆ ಮನೆ ಕೇಳೋನು. ಇನ್ನು ಎಷ್ಟು 2 ಗಂಟೆ ತಕ 3 ಗಂಟೆ ತಕ ಮನೆ ಕೆಮ್ತಾನೆ. ಸುಡ ನೀರು ಒಯ್ದು ಮನ್ಗಿಸ್ಬಿಟ್ರೆ ಹೆಂಗೆ ಮನೆ ಕೆಮ್ತಾನೆ ಹಂಗೇನು. ಅದಕ್ಕೇನೆ ನಾನು ಒಟ್ಟಿಗೆ ಕಾಲ ಒಯ್ತಾನೆ, ಅದಕ್ಕೆ ಬೇಡ ಅಂತ ಹೇಳೋದು ಅಷ್ಟೇನೆ. ಅಂದರೆ ಅವನು ಕೈ ಕಾಲು ಆಡ್ಸೋದು ಜಾಸ್ತಿ ಹೇಳಮ್ಮ. ಅವನಿನ್ನೂ ಒಂದು 3 ತಿಂಗಳೇನ, ಅವಾಗಲೇ ಕೈ ಕಾಲು ಹೆಂಗೆ ಸೈಕಲ್ ತೊಳ್ದಂಗೆ ತುಳಿಯೋನು. ಕೈ ಕಾಲು ಆಡ್ಸೋದು ಜಾಸ್ತಿ ಅವನು ಸ್ವಲ್ಪ. ಸಿಗ್ಲಿಂಗಣೆ ಬಂತು ಮಾಡಿಸಿ ಬರ್ತೀನಿ ಇವತ್ತು. ಖಾರ ಅರಿಯಮ್ಮ. ಸರಿ ಆಯ್ತಪ್ಪ. ಮಟನ್ ತಾಂಬ, ಕೋಳಿ ಇನ್ನೇನು ಕಟ್ ಮಾಡಿಸ್ಕೊಬತ್ತೀಯ? ಅದಕ್ಕೆ 1 kg ಮಟನ್ ತಾಂಬ. ಯಾಕಂದರೆ ಪ್ರೆಗ್ನೆಂಟ್ ಐತಲ್ಲ, ಚಿಕನ್ ತಿನ್ನಂಗಿಲ್ಲ. ಮಟನ್ ತಿನ್ನು ಅಂತ ಹೇಳವ್ರಿ. ಏನಾಗಲ್ಲ, ಮಟನ್ ತಿನ್ನು, ಚಿಕನ್ ತಿನ್ನಬೇಡ ಅಂತ ಹೇಳವ್ರಿ. ಅದಕ್ಕೆ 1 kg ಮಟನ್ ತಾಂಬ ಅತ್ತೆಮ್ಮಗೆ. ಇಲ್ಗೇನೆ ನಮ್ಮ ಟಗ್ರೂ ಬರುತ್ತೀವತ್ತು ಊಟಕ್ಕೆ. ಇಲ್ಲೇ ಮಾಡ್ತೀನಿ ಅಡುಗೆ, ಇಲ್ಲೇ ಮಾಡಿಸ್ತೀನಿ. ಬಾರಲ್ಲ ಉಂಬಕ್ಕೆ ನಮ್ಮ ಮನೆಗೆ ಅಂತ ಹೇಳೀನಿ. ಇಲ್ಲಿಗೆ ಬರ್ತಾನೆ ಉಂಬಾಕಿ. ಮುದ್ದೆ ಅದೆಲ್ಲ ಮಾಡು. ಒಂದು 2-2.5 kg ತರಲಿ ಮಟನ್. ಅದನ್ನೇ ತಾಂಬ. ಚಿಕನ್ ಇನ್ನೇನು ಬೇಡ. ಇನ್ನೇನು ಅತ್ತೆಮ್ಮ ತಿಮ್ಮಂಗಿಲ್ಲ, ಮಟನ್ನೇ ತಾಂಬ. ಮಟನ್ ಸಾರೆ ಮಾಡೋಕ್ಕಾಗುತ್ತೆ. ಮಾತಾಡ್ಸಿದ್ನಮ್ಮ ಬಂದು. ನನ್ನ ಮಗ ಮಾತಾಡ್ಸೋವರೆಗೂ ನಾನು ಮಾತಾಡಲಿಲ್ಲ. ಇವಾಗ ಗೊತ್ತಾಗೈತೆ ಹೇಳು ವೇದಣ್ಣಯ್ಯ. ನಾವು ಹೇಳಿದ್ರೆ ಕೇಳ್ತಿರ್ಲಿಲ್ಲ ಮನುಷ್ಯ. ಯೋಟು ಬಾಯ್ ಮಾಡೋ ನಂಗೆ ಯಪ್ಪ. ನಾವು ಯಾತನ್ನ ಹೇಳಿ ನೀನು 17 ಹೇಳ್ತೀಯ ಅಂತ ಹೇಳಿ ಹೆಂಗೆ ಬಾಯ್ ಮಾಡೋಣ ಯಪ್ಪ. ಇವಾಗ ಗೊತ್ತಾಗೈತಿ ಅಯ್ಯಪ್ಪನ ಬುದ್ಧಿ ಏನು, ಅಯ್ಯಮ್ಮನ ಬುದ್ಧಿ ಏನು, ಸಾವ್ಕಾತಿ ಬುದ್ಧಿ ಏನು ಅಂತ. ನಿಮ್ಮ ಅತ್ತೆಮ್ಮ ಮದುವೆ ಸಟ್ ಮಾಡ್ಯಾಳಂತ ಕರಿಯಲ್ವಂತಿ. ಬೀದೆ ನಿಂತ್ಕೊಂಡು ನಾನು ಕರಿಯಲ್ಲ ಅಂತ ಸ್ಕೋಪ್ ಕೊಡ್ತಾಳೆ. ಬಿಸಾಕ್ರತ್ತ ಯಾರೇನು ಅವಳಲ್ಲಿಲ್ಲೇನು. ಕರೀಲಿಲ್ಲ ಅಂದ್ರೆ ಅವಳೇ ಇದ್ಲು. ನೀವಿಬ್ರು ಅಣ್ಣ ತಮ್ಮಂದ್ರೆ ಇದ್ದಂಗೆ ಚೆನ್ನಾಗಿರ್ಬೇಕು. ಯಾವಾಗಲೂ ಹಿಂಗೆ ಇರ್ಬೇಕು. ನೀವಿಬ್ರು ಮಧ್ಯೆ ಜಗಳ ಬರಬಾರ್ದು. ನೀವು ಹಿಂಗೆ ಇದ್ರೆ ಚಂದ ನೋಡೋಕ್ಕೆ. ಇವಾಗ ಎಷ್ಟು ಚೆನ್ನಾಗೆ ನೀವು ನಿಜವಾಗ್ಲೂ ಹಿಂಗೆ ಇರ್ಬೇಕು ನೀವು. ಇವಾಗ ಹಿಂದೆ ಮುಂದೆ ಹುಡ್ತಾರೋ ಸಿದ್ಲಿಂಗಣ್ಣಯ್ಯ ನಿಮ್ಮ ಅಣ್ಣ ಏನೇನೇ ನಿನಗೆ ಎಷ್ಟೋ ಕೇಳು ಬಯಸುತ್ತೆ ನೋಡಿ. ಇವತ್ತು ಟಗರಿರೋದಕ್ಕೆ ನಿಮಗೆ ವಾಸಿ. ಯಾತ್ ಕನಾಗ್ಲಿ ಒಂದು ಹೊಲ್ದಾಗಲಿ ಮನೆಯಾಗಲಿ ಅವನು ಎಷ್ಟು ನೋಡ್ಕೊಂಡು ಅವನು ಎಷ್ಟು ಜವಾಬ್ದಾರಿಯಿಂದ. ಮತ್ತು ನಮಗೆ ಅದಕ್ಕೆ ನಮ್ಮ ಟಗರಣ ಇರೋಕ್ಕೆ ವಾಸಿ. ಅಲ್ಲೊಂದು ಬಿಗಿ ಬಂದೋಬಸ್ತ್ ಐತಿ ಹೊಲ್ದಾಗ. ಅಯ್ಯೋ ನಮ್ಮ ಅಡಿಕೆ ಗಿಡನೇ ಬೇಕಾದ್ರೆ ಇಷ್ಟೊತ್ತಿಗೆ ಏನು ಮಾಡೋಕ್ಕೂ ಏಸ್ತಾರಲ್ಲ ಅಂತ ಜನ ಇದ್ದಾರೆ. ಇವಾಗ ಅದಕ್ಕೆ ಮತ್ತು ನಮ್ಮಿಬ್ಬರು ಮಧ್ಯೆ ಜಗಳ ತಂದಿಕ್ಬೇಕಂತಲೇ ಹಿಂಗೆಲ್ಲನ ಮಾಡಿದರು. ಸಿದ್ಲಿಂಗೋಗೆ ಎಲ್ಲನ ಇವಾಗ ಹಿಂಗೆ ಹೇಳಿರೆ ಎಲ್ಲ ಬೋರ್ ಪಾಯಿಂಟ್ ಮಾಡಿಕೊಟ್ರೆ ಅವರಿಬ್ರು ಗುದ್ದಾಡ್ತಾರೆ. ಅವನು ದೂರ ಮಾಡ್ಬೇಕು ಅಂತ ಎಷ್ಟು ಜನ ಕಾಯ್ತಾಯ್ತೆ. ನೀವಿಬ್ರು ಹಿಂಗೆ ಇರಬೇಕು. ಸಿದ್ಲಿಂಗಮ್ಮ ಟಗರಣಯ್ಯ ಹೋಗ್ರಿ ಮಟನ್ ತಗೊಂಬರ್ರಿ, ಉಣ್ಣಿರಿ ಅಂತ ಇಲ್ಲೇನೆ ಅಡುಗೆ ಮಾಡ್ತೀನಿ. ಪಾಪ ಎಲ್ಲಿ ಚೆನ್ನಾಗಿರುತ್ತಲ್ಲ ಮಟನ್ ಅಂತ ಕರ್ಕೊಂಡೋಗಿ ನಿಮ್ಮ ಬೋಲ್ ಚೆನ್ನಾಗಿರುತ್ತಲ್ಲ. ಒಂದು ಅಣ್ಣೆ ಕೊಯ್ತಾನೆ ಹೆಂಗಿರುತ್ತೆ ಹಂಗೆ ನ್ಯಾಣವಾಗಿ ಬೋಲ್ ಚೆನ್ನಾಗಿರುತ್ತೆ ಮಟನ್. ಬಾ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ ಅದಕ್ಕೆ ಟಗರಣ ಇರೋದಕ್ಕೆ ಓಟ ವಾಸಿ ನಮಗೆ. ಇಲ್ಲ ಅಂದಿದ್ರೆ ಆಗ್ತಿರಲಿಲ್ಲ. ನಮ್ಮ ಅಣ್ಣ ಇರೋದಕ್ಕೆ ಎಲ್ಗನಾಗ್ಲಿ ಪಾಪ ಕರ್ಕೊಂಡೋಗುತ್ತೆ. ಬೋರ್ ಪಾಯಿಂಟ್ ಮಾಡೋಕ್ಕೆ ಯಾರನ್ನ ಫೋನ್ ಮಾಡಲಿ, ಇಲ್ಲಿಂದ ಫೋನ್ ಮಾಡಲಿ ಕರ್ಕೊಂಡು ಹೋಗ್ತಾರೆ ಕಣ ಪಾಪ. ಇವತ್ತನ್ನೇ ಆಡಬಾರ್ದು. ಅವರಿಂದ ನಮ್ಗೆ ಒಳ್ಳೇದಾಗೈತೆ ನೆನೆಸ್ಕೋಬೇಕು. ಒಳ್ಳೇದಾಗಿರೋರನ್ನ ನೆನೆಸ್ಕೋಬೇಕು, ಇವರಿಂದ ಒಳ್ಳೇದಾಗೈತೆ ಅಂತ. ಟಗರನು ಸಿದ್ಲಿಂಗ ಎಲ್ಗ ಹೋಗ್ತಾ ಇದ್ದಾರೆ? ಮಟನ್ ತರಕ್ಕೆ ಹೋಗ್ತಾ ಇದ್ದಾರಲ್ಲ ಸ್ಮಕಯ್ಯ. ಮಟನ್ ತಾಂಬ ಅಂತ ಹೇಳ್ದೆ. ಚಿಕನ್ ತಾಂಬತ್ನಿ ಅಂತು. ಅದಕ್ಕೆ ಬೇಡಪ್ಪ ಮಟನ್ ತಾಂಬ. ಯಾವಾಗ ನಾಟಿ ಕೋಳಿ ಇರ್ತಾವಲ್ಲ ಅವ್ನು ಕೊಯ್ದ್ರಾತು. ಇವಾಗ ನಮ್ಮ ಅಕ್ಕೆ ಮುಂಬಲ್ಲ ಅದಕ್ಕೆ ಮಟನ್ ಸಾರು ಮಾಡೋಣ ಅಂತ. ಇವಾಗ ವೇದಣ್ಣ ಇನ್ನು ಮಾತಾಡ್ಸುತ್ತೆ. ಅದಕ್ಕೇನೆ ನಮ್ಮ ಟಗರಣಯ್ಯ ಇವಾಗ ಮಾತಾಡ್ಸೋಕ್ಕೆ ನಮ್ಮ ಅಯ್ಯಪ್ಪಗೆ ಏನೋ ಖುಷಿ. ಅದಕ್ಕೆ ಇವತ್ತು ತುಂಬಕ್ಕೆ ಇಲ್ಲೇ ಮಾಡು, ಇಲ್ಲೇ ಮಟನ್ ತಗೊಬತ್ನಿ ಇಲ್ಲೇ ಮಾಡು ಅಂತ. ಹೆಂಗೆ ಬಿಡ. ಮತ್ತು ಅವರಿಬ್ರು ಸೆನಕ್ಕಿರ್ಬೇಕು. ಅವರಿಬ್ರು ಸೆನಕ್ಕಿದ್ರೆ ಮಾತ್ರ. ಬಾರಕ್ಕ ಕೂತ್ಕೋ ಬಾ. ಬಿಡ. ಮತ್ತೆ ನೀನು ಕುಕ್ಕಮ್ಮ. ನಾನು ಅವರಿಬ್ರು ಮಾತಾಡ್ತಿದ್ರಲ್ಲ ಹೆಂಗತ್ತೆ ಸೆನಕ್ಕೈದಾರೆ ಇವಾಗ ಸಂತವೋ ಸಾತು ಅಂತ ನಾನು. ಅಂದರೆ ಇವಾಗ ನೀರು ಬೀಳ್ದಿಲ್ಲದೇನೆ ಬೋರ್ನಾಗೆ ಒಳ್ಳೆ ಕೆಲಸ ಆತಲ್ಲ ಸ್ಮಕಯ್ಯ. ಬಿದ್ದಿದ್ರೆ ನಮ್ಮ ಅಯ್ಯಪ್ಪ ಅಯ್ಯಮ್ಮನ ಮಾತು ಕೇಳ್ಕೊಂಡು ಅಯ್ಯಮ್ಮನ ಇದ್ದಂಗೆ ಇರೋನು. ಇವಾಗ ನಮಗೆ ಬೋರ್ ನೀರು ಬೀಳ್ದಿಲ್ಲದೆ ಒಳ್ಳೇದಾತು. ನಮ್ಮ ಅಯ್ಯಪ್ಪ ಕೆಟ್ಟಾನ, ಅವಳ ಕಣ್ಣಿಗೆ ಕೆಟ್ಟಾನಾದರೂ ಪರವಾಗಿಲ್ಲ. ಅವಳ ಒಬ್ಳು ಕಣ್ಣಿಗೆ ಮಾತ್ರ ನಮ್ಮ ಅಯ್ಯಪ್ಪ ಕೆಟ್ಟಾನ ಆಗ್ತಾನೆ. ಇವಾಗ ನಮ್ಮ ಎಲ್ಲರ ಕಣ್ಣಿಗೂ ಊರಾಗ್ಲಾರ್ಗೆಲ್ಲರಿಗೂ ಯಾರಿಗೆ ಅಂತಾನೋ ಅಂತ ಗೊತ್ತೈತೆ ನಮ್ಮ ಅಯ್ಯಪ್ಪ ಎಂತಾನೋ ಅಂತ. ಅವಳ ಒಬ್ಳು ಕಣ್ಣಿಗೆ ಮಾತ್ರ ಇವತ್ತು ಕೆಟ್ಟಾನ ಆಗ್ತಾನೆ ಅಷ್ಟೇ. ಆದರೂ ಆಗಲಿ ಅವಳು ದೇವ್ರ ಹೆಂಗೆ ಒಳ್ಳೆಯ ಕೆಲಸ ಮಾಡ್ದ. ನೀರು ಒಂದನಿ ನೀರು ಬೀಳಲಿಲ್ಲ. ಮತ್ತೆ ಅವಳು ಅಂದರೆ ಅಷ್ಟಿಷ್ಟು ಮೇರಿತಿರ್ಲಿಲ್ಲ. ಅವಳು ಸಾವುಕಾತಿ ಅಂತ ಹೇಳಿ ದುಡ್ಡನಾಗೆ ದೌಲತ್ ತೋರ್ಸಾಳು. ನೀರು ಬೀಳಲಿಲ್ಲ ಅಂದ್ರೆ ಅವೆಲ್ಲ ಏನು ಪ್ರಯೋಜನ ಇಲ್ಲ. ಅವಳು ತಾಂಡಿದ್ಕಿ. ಅವಳು ನಂತ ದುಡ್ಡು ಐತಿ ಏನು ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿ ಅಂದ್ಕೊಂಡಿದ್ದಾಳೆ ಅಯ್ಯಮ್ಮ ಸಾವುಕಾತಿ. ಅಯ್ಯೋ ದುಡ್ಡಿದ್ರೆ ಏನು ಮಾಡೋಕ್ಕಾಗಲ್ಲ ಕಣಕ್ಕ. ಇವತ್ತು ನಮ್ತ ದುಡ್ಡು ಐತೆ ಅಂತೇಳಿ ನಮ್ಮಮ್ಮ ಏನು ಕರ್ಕೊಂಬರೋಕ್ಕಾಗುತ್ತಾ? ಇವಾಗ ನಮ್ಮಮ್ಮ ಇದ್ದಿದ್ರೆ ನಮ್ಮನ್ನು ನೋಡೋದಲ್ಲಪ್ಪ ಅಂಬೋದು ಎಷ್ಟು ನನಗೆ ಮನಸ್ಸಾಗೆ ಕಾಡ್ತಾ ಐತೆ. ಇನ್ನು ಬರಲ್ವೇನಮ್ಮ? ಇನ್ನು ಯಾವಾಗ ಬತ್ತೀಯ ನೀನು? ಇನ್ನು ಬರಲ್ ಕಣಮ್ಮ ಅತ್ತೆಮ್ಮ. ಯಾಕೆ? ಅಲ್ಲ
ಅಲ್ಲ ಲೋಟ ಅಡುಗೆ ಮಾಡಾರಿಲ್ಲ ಏನಿಲ್ಲ ಅವತ್ತಿಗೆ ಬರಲ್ಲ ನೋಡು ಹೇಳಿರ್ತೀನಿ. ನೀನು ಆಗ್ಲೆಲ್ಲ ಕರಿಯಕ್ಕೆ ಬರಬೇಡ. ಅವತ್ತಿಗೆ ಮುನ್ನ ಇಲ್ಲೇ ನೋಡ್ಕೊಂತೀನಿ ನಾನು. ಇನ್ನು ಹೆರಿಗೆ ಆಗೋವರೆಗೂ ನಾನು ಕಳ್ಸಲ್ಲ. ಬಸ್ರಿ ಬಣ್ಣತನ ಎಲ್ಲ ನಾನೇ ಮಾಡೋದು. ನೀನು ಕರಿಯಕ್ಕೆ ಬರಬೇಡ ನೋಡಿ ಹೇಳಿರ್ತೀನಿ. ನೀನೇನು ಆಗ್ಲೆಲ್ಲ ಏನು ಆಗ್ಲೆಲ್ಲ ಹೇಳಿ ಕಳ್ಸೋದು. ಅವಳು ಇದ್ದಾಳಲ್ಲ ನಿನ್ನ ಸಣ್ಣ ಸಾಸೆ, ಅವಳ್ತ ಮಾಡಿ ಕಿಸ್ಕೊಂಡು ಉಣ್ಣೋಗು. ನಿನ್ಗೊಂದು ಸ್ವಲ್ಪನಾದ್ರೂ ಇಲ್ಲ ಕಣಮ್ಮ. ಅವ್ರಿಗೆ ಇಷ್ಟು ದಿನ ಮಕ್ಕಳಿಲ್ವಲ್ಲ, ಇವಾಗ ಆಗ್ತಾ ಇದ್ದಾವೆ. ಹೆಂಗ ಒಂದೆರಡು ದಿನ ಸೂಕ್ಷ್ಮಾಗಿರಲಿ ಎಂಬುದು ಬೇಡ ನಿನಗೆ. ಮಾಡ್ಕೊಂಡು ಉಂಬಕ್ಕೂ ಆಗಲ್ಲ. ಮಾಡಿಕ್ಕಕ್ಕೆ ಯಾರು ಇಲ್ಲ ಅಂತ ಬತ್ತಿಯಲ್ಲ, ಮಾಡ್ಕೊಂಡು ಉಂಬಕ್ಕಾಗಲ್ವೇ ಒಂದು ಸ್ವಲ್ಪ ನಿನ್ನ ಕೈಲಿ? ಅಲ್ಲ ಲೋಟ ಮಾಡಿಕ್ಕರಿಲ್ಲ ಮಾಡಾರಿಲ್ಲ, ಒಟ್ಟು ಮನೆಯ ಕಸ ಪಸ ಹೊಡಿಬೇಕು, ನೆಲಪಲ್ಲ ಒರೆಸ್ಬೇಕು. ನೋಡಮ್ಮ ನೀ ಅಂತಾಳು. ಅಲ್ಲ ಇಷ್ಟು ದಿವಸ ಮಕ್ಕಳಾಗ್ಲಿಲ್ವ ಅಂಬೋದೊಂದು ಕೊರಗಿತ್ತು ಇವ್ರಿಗೆ. ಹೆಂಗ ಇವಾಗ ಮಕ್ಳು ಆಗ್ತಾ ಇದಾವಲ್ಲ ಈ ವರ್ಷಕ್ಕೆ ಅಂತ ಹೇಳಿ ಸಂತೋಷ ಪಡೋದ. ಇವಾಗ ಬದುಕು ಮಾಡೋದೇ ಒಂದು ಅಬ್ರಾಗೈತಿ. ನೀನು ಮಾಡ್ಕೆ ಏನು? ನಿನ್ನ ಸಣ್ಣ ಸೊಸೆ ಇದ್ದಾಳೆ, ಅವಳಿಗೆ ಅವಳು ಅವ್ರು ಬಂದಿಲ್ಲ. ಅವ್ರ ಅಮ್ಮಾಯರ ಮನೆಗೆ ಹೋಗ್ಯಾರ. ಅವರು ಬೇರೆ ಕೊಡಬೇಕು ಅಂತ ಭಾಗ ತಕೊಂತಾರಂತೆ. ಅಯ್ಯೋ ಭಾಗ ತಕೊಂಬಕ್ಕೆ ಈಗಲ್ಲ, ಅವತ್ತಿಗೆ ಪ್ರೆಗ್ನೆಂಟ್ ಐತಿ. ಇಷ್ಟು ದಿವಸ ಇಲ್ಲದ್ದು ಇವತ್ತು ಕೇಳಿರಿ ಯಾರು ಕೊಡಲ್ಲ. ಅವತ್ತಿಗೆ ಡೆಲಿವರಿ ಆಗೋವರೆಗೂ ಯಾರು ಭಾಗ ಕೊಡಲ್ಲ ಅಂತ ಹೇಳು ಅಷ್ಟೇನಿ. ಡೆಲಿವರಿ ಆಗೋವರೆಗೂ ಯಾರಿಗೂ ಭಾಗ ಕೊಡಲ್ಲ. ಯಾರನ್ನ ಪ್ರೆಗ್ನೆಂಟ್ ಇದ್ದಾಗ ಯಾರೂ ಬೇರೆ ಆಗಲ್ಲ, ಭಾಗ ಆಗೋಕ್ಕಾಗಲ್ಲ. ಇವಾಗ ಯಾಕೆ ಸುಮ್ಮನೆ ಒಂದು 2 ದಿನ ಸುಮ್ಮನಿರಕ್ಕೆ ಹೇಳು. ಅಲ್ಲ ನಿಮ್ಗೆ ಕೇಳಿಲ್ವಿ ಹೇಳೋಕ್ಕಾಗ್ತಿರ್ಲಿಲ್ಲ? ಅವ್ರು ಬೇರೆ ಹೋಗ್ತೀವಿ ಅಂದಕ್ಕೆ ಹೇಳೋಕ್ಕಾಗ್ತಿರ್ಲಿಲ್ವಿ? ಅಯ್ಯೋ ನಮ್ಮ ಅತ್ತೆ ಏನು ಹೇಳುತ್ತೆ, ಅವ್ರು ಹೇಳಿದ್ಕೆಲ್ಲನ ಹೋಗ್ಬಿಟ್ಟುತ್ತೆ ಅಷ್ಟೇನೆ. ನಮ್ಮ ಅತ್ತೆನೇ ಕೊಡಬೇಕು ಅಂಬುದು ಮುಂದಾಗ್ಲೇನೆ. ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗಲ್ಲ. ಸ್ವಲ್ಪನಾದ್ರೂ ಬುದ್ಧಿ ಇಲ್ಲ ಕಣಮ್ಮ ನಿನಗೆ. ನಾನು ಹೇಳ್ತೀನಿ ನೋಡು. ಅಲ್ಲ ಅವಳು ಹೇಳ್ದಾಗ ಹೇಳೋಕ್ಕಾಗ್ತಿರ್ಲಿಲ್ಲ. ಅವ್ರು ಅಮ್ಮ ಪ್ರೆಗ್ನೆಂಟ್ ಇದ್ದಾಳಮ್ಮ, ಇವಾಗ ಕೊಡೋಕ್ಕಾಗಲ್ಲ, ಭಾಗ ಕೊಡೋಕ್ಕಾಗಲ್ಲ ಅಂತ ಏನು ಮಾತಾಡ್ತೀಯ? ಏನು ಭಾಗ ಕೊಡು ಅಂತ ಹೇಳಿ ಕಳಿಸಿದ್ಲಂತೆ. ಅವ್ರು ಇವಾಗ ತಕೊಂಬ್ಲೇಬೇಕಂತೆ. ನಾವು ತಕೊಂಬ್ಲೇಬೇಕು ಕಣತ್ತೆ, ನಮಗೆ ಭಾಗ ಕೊಡೋಕೆ ಹೇಳು. ನನ್ನ ಗಂಡು ದುಡ್ದಿರೋದೆಲ್ಲ ದುಡ್ಡು ಕೊಡೋಕೆ ಹೇಳು. ನಮ್ಮ ಮನೆ ಎಷ್ಟು ಇದ್ರಾಗ ಎಷ್ಟನ ಭಾಗ ಬರಲಿ, ಭಾಗ ಮಾಡೋಕೆ ಹೇಳು ಮನೆಯಾಗೆ ಅಂತ ಹೇಳ್ತಾ ಇದ್ಲಪ್ಪ. ಅಯ್ಯೋ ನೀನು ಹೇಳೋಕ್ಕಾಗಲ್ವ ಅಷ್ಟೇ? ಅವಳೇನೋ ಹೇಳ್ತಾಳೆ. ಹೋಗು ಹೋಗು. ನಾನು ನಿನ್ನ ಸರಿಯಾಗಿ ಬೈದ್ಬಿಡ್ತೀನಿ ಕಣಮ್ಮ. ಹೋಗು. ಕೊಡೋಕ್ಕಾಗಲ್ಲ ಅಂದರೆ ಕೊಡೋಕ್ಕಾಗಲ್ಲ. ಹೋಗು ನೀನು. ಆಗ್ಲಲ್ಲ ಇಲ್ಲಿ ಬರಬೇಡ. ಅವಳು ಮಾತು ಕಟ್ಕೊಂಡು ಅವಳು ಬೈತಾಳೆ. ಅವಳು ಹೋಗತ್ತೆ ಕೇಳು ಅಂತಾಳೆ. ಏನು ಮಾಡೋದಪ್ಪ ನೋಡಿ. ಇವ ಭಾಗ ತಂತೀನಿ ಅಂತ ಕುತ್ಕೊಂಡಿರೋದು ಅವಳು. ಈಗ ಯಾರು ಭಾಗ ಕೊಡ್ತಾರೆ? ಪ್ರೆಗ್ನೆಂಟ್ ಇದ್ದಾಗ ಯಾರು ಭಾಗ ಕೊಡಲ್ಲ. ಇವಾಗ ಭಾಗ ಕೊಡು ಅಂತ ಕೇಳ್ತಾಳಂತೆ. ಇವಾಗಲೇ ಪಾಪ ಅವತ್ತಿಗೆ ಸೇನೆ ದಿನಕ್ಕೆ ಮಕ್ಕಳಾಗ್ತಾ ಇದ್ದಾವೆ. ಅದನ್ನೇನು ಏನಾನ ಮಾಡಿ ಕೆಡಿಸ್ಬೇಕು ಅಂತ ನೋಡ್ತಾ ಇದ್ದಾಳೋ ಏನೋ ಅವಳು. ಹೇಳು. ಅವಳು ಒಳ್ಳೆ ಇದ್ರಂತಳ. ನಮ್ಮ ಮನೆ ಹೋಗಿ ಅಂಥದ್ದರಿದ್ರದ್ದು ಅವಳು ಮದುವೆ ಆದ. ಅಯ್ಯೋ ಅವಳು ಎಂಥವಳು ಅಂತ ನಿಮ್ಮಮ್ಮಗೆ ಇನ್ನೂ ಗೊತ್ತಿಲ್ಲ. ಅವಳು ಮಾತು ಕೇಳ್ತೈತಿ. ಅವಳನ್ನ ಏನೇ ಅಂದ್ರೂ ಬಿಟ್ಕೊಡಲ್ಲ. ನಾವು ಇಷ್ಟೇ ಚೆನ್ನಾಗಿ ನೋಡ್ಕೊಂಡು ನಾವೇನೇ ಇದು ಮಾಡಿದ್ರು ಅವಳಿಗೆ ಬೋಲು ಸಪೋರ್ಟ್ ಮಾಡುತ್ತೆ ನಿಮ್ಮಮ್ಮ. ಸಣ್ಣ ಸೊಸೆ ಅಂತ ಹೇಳಿ ಬೋಲು ಸಪೋರ್ಟ್ ಮಾಡುತ್ತೆ ಕಣಮ್ಮ ಗಿರ್ಜಿಂಬೆ. ನಿಮ್ಮ ಅಮ್ಮನ ಬುದ್ಧಿ ಏನೇ ಅಂದ್ರೂ ಸರಿ ಇಲ್ಲ. ನೀನು ಹೇಳಿ ಸರಿಯಾಗಿ ಹೇಳಿ ಕಳಿಸ್ತೇಳಿ. ನೀನು ಸರಿಯಾಗಿ ಬೈದೆ ಅವಾಗ ಸುಮ್ಮನೆ ಆಗುತ್ತೆ ನೀನು ಬೈದಿದ್ದಕ್ಕೆ. ಹೆಂಗನೇ ಇರಲಿ ಬಿಡಮ್ಮ. ಸಿದ್ಲಿಂಗನೂ ಇವಾಗ ಟಾಗ್ರು ಇಬ್ಬರು ಒಂದಾದ್ರಲ್ಲ ಅಷ್ಟೇ ಸಾಕು. ಎಲ್ಲರಿಗೂ ಖುಷಿ. ಅವರಿಬ್ಬರು ದೂರ ಆದರೆ ನನಗೂ ಬೋಲ್ ಬೇಜಾರಾಗಿತ್ತು. ನಮ್ಮ ಅತ್ತಿಗೆಗೆ ಇವಾಗ ಮಕ್ಕಳಾಗ್ತಾ ಇದ್ದಾವೆ. ಈಗ ಅವಳು ಭಾಗ ತಗೊಂತೀನಿ ಅಂತ ಹೇಳಿ ನಮ್ಮ ಅತ್ತಿಗೆ ಮೇಲೆ ಜೋರು ಮಾಡ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಅಮ್ಮಗೆ ಸರಿಯಾಗಿ ಬೈಟ್ ಕಳಿಸ್ತೆ ನಾನು. ಇದೆಲ್ಲನ ಆಗಲ್ಲ, ಸುಮ್ಮನೆ ಹೋಗು ಅಂತೇಳಿ. ನಾನಂತೂ ಬಿಡಲ್ಲ. ನಮ್ಮ ಅತ್ತಿಗೆನ ಡೆಲಿವರಿ ಆಗೋವರೆಗೂ ನಾನೇ ನೋಡ್ಕೊಂತೀನಿ. ನೋಡ್ತಾ ಇರಿ, ನೆನನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.